ಹಾಯ್ ಫ್ರೆಂಡ್ಸ್, ಸ್ಯಾಂಡಲ್ವುಡ್ನ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಇತ್ತೀಚೆಗೆ ತುಂಬಾ ಲಕ್ಕಿ ಆಗಿದ್ದಾರೆ. ಅವರ ಕಾಟೇರ ಅಭೂತಪೂರ್ವ ಯಶಸ್ಸನ್ನು ಗಳಿಸಿದರೆ ಈಗ ಅವರ ಮದರ್ ಇಂಡಿಯಾ ಆಗಿರ್ತಕ್ಕಂಥ ಸುಮಲತಾ ಅಂಬರೀಷ್ ಅವರು ಒಂದು ಅದ್ಭುತವಾದ ಗಿಫ್ಟನ್ನು ನೀಡಿದ್ದಾರೆ. ಇದೊಂದು ನಿಜಕ್ಕೂ ಅದ್ಭುತವಾದ ಮತ್ತು ಇಂಟ್ರೆಸ್ಟಿಂಗ್ ಆಗಿರ್ತಕ್ಕಂಥ ಗಿಫ್ಟು. ಯಾಕೆಂದರೆ ಇದು ರೆಬೆಲ್ ಸ್ಟಾರ್ ಅಂಬರೀಷ್ ಅವರಿಗೆ ನೆಚ್ಚಿನದಾಗಿದ್ದಂತಹ ಗಿಫ್ಟು. ಹಾಗಾದರೆ ಸುಮಲತಾ ಅವರು ಅಂಬರೀಷ್ ಅವರಿಗೆ ನೀಡಿದಂತಹ ಗಿಫ್ಟ್ ಏನು, ಅದರ ವಿಭಿನ್ನತೆ ಮತ್ತು ವೈಶಿಷ್ಟ್ಯತೆಗಳೇನು ಅನ್ನೋದನ್ನು ಹೇಳ್ತೀನಿ ಬನ್ನಿ. ರೆಬೆಲ್ ಸ್ಟಾರ್ ಅಂಬರೀಷ್ ಅವರ ದೊಡ್ಡ ಮಗ ಯಾರು ಅಂತ ಕೇಳಿದರೆ ಅಲ್ಲಿ ಮೊದಲು ಬರ್ತಕ್ಕಂಥ ಹೆಸರು ಖಂಡಿತ ಅಭಿಷೇಕ್ ಅಂತೂ ಅಲ್ಲ. ಯಾಕೆಂದರೆ ತಾನೇ ಮೊದಲ ಮಗ ಅನ್ನೋ ರೀತಿ ಒಂದು ಒಡನಾಟವನ್ನು ಅವರು ಅಂಬರೀಷ್ ಜೊತೆಗೆ ಮತ್ತು ಅಂಬರೀಷ್ ನಂತರ ಸುಮಲತಾ ಅಂಬರೀಷ್ ಅವರಿಗೆ ಇಟ್ಕೊಂಡಿದ್ದಾರೆ ದಾಸದರ್ಶನ್ ರವರು. ಅಭಿಷೇಕ್ ಸಹ ಇತ್ತೀಚೆಗೆ ನಾನು ಅಂಬರೀಷ್ ಅವರ ಎರಡನೇ ಮಗ ಅಂತ ಒಂದು ಸಭೆಯಲ್ಲಿ ಹೇಳಿದ್ದನ್ನು ನಾವು ಕೇಳಲ್ಪಟ್ಟಿದ್ದೀವಿ. ಹಾಗೆಯೇ ಸುಮಲತಾ ಅಂಬರೀಷ್ ಸಹ ದರ್ಶನ್ ರವರನ್ನು ತನ್ನ ಸ್ವಂತ ಮಗ ಅನ್ನೋ ರೀತಿಯೇ ಭಾವಿಸ್ತಾರೆ, ಕಾಣ್ತಾರೆ. ಈಗ ಅದೇ ಸುಮಲತಾ ಅಂಬರೀಷ್ ಅವರು ತನ್ನ ಪ್ರೀತಿಯ ಮಗನಿಗೆ ಒಂದು ಅದ್ಭುತವಾದ ಡೈಮಂಡ್ ವಾಚನ್ನು ಗಿಫ್ಟ್ ಆಗಿ ನೀಡಿದ್ದಾರೆ. ಈ ಡೈಮಂಡ್ ವಾಚ್ನಲ್ಲಿ ಗೋಲ್ಡ್ ಸಹ ಇದೆ, ಡೈಮಂಡ್ಗಳ ಅಲಂಕಾರ ಸಹ ಇದೆ. ಎರಡೂ ಇರತಕ್ಕಂಥ ಈ ವಾಚ್ ರೆಬೆಲ್ ಸ್ಟಾರ್ ಅಂಬರೀಷ್ ಅವರ ಫೇವ್ರಿಟ್ ವಾಚ್ ಆಗಿತ್ತು ಅನ್ನೋ ಸತ್ಯ ಇತ್ತೀಚೆಗೆ ರಿವೀಲ್ ಆಗಿದೆ. ರೆಬೆಲ್ ಸ್ಟಾರ್ ಅಂಬರೀಷ್ ಅವರ ನೆಚ್ಚಿನ ಈ ವಾಚನ್ನು ತನ್ನ ಪ್ರೀತಿಯ ಮಗನಿಗೆ ಅಂದರೆ ಸುಮಲತಾ ಅಂಬರೀಷ್ ಅವರು ತನ್ನ ದೊಡ್ಡ ಮಗ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ರವರಿಗೆ ಗಿಫ್ಟ್ ಆಗಿ ನೀಡಿದ್ದಾರೆ. ಇನ್ನು ದಾಸದರ್ಶನ್ ತನ್ನ ಅಮ್ಮ ಕೊಟ್ಟಂಥ ಈ ಗಿಫ್ಟನ್ನು ಕಾಟೇರ ಸ್ಪೆಷಲ್ ಪ್ರೆಸ್ ಮೀಟಿಂಗ್ಗೆ ಧರಿಸಿಕೊಂಡು ಬಂದಿದ್ದರು. ಅದೇ ಖುಷಿಯಲ್ಲಿಯೇ ಪಕ್ಕದಲ್ಲಿಯೇ ಇದ್ದಂತಹ ರಾಕ್ಲೈನ್ ವೆಂಕಟೇಶ್ ಅವರಿಗೆ ನೋಡೋದಕ್ಕೆ ಕೊಟ್ಟರು. ಡೈಲಾಗ್ ರೈಟರ್ ಮಾಸ್ತಿ ಸಹ ಇದನ್ನು ಕೈಯಲ್ಲಿ ಹಿಡಿದು ಕಣ್ತುಂಬಿಕೊಂಡ್ರು. ಆದರೆ ಈ ಒಂದು ಖುಷಿಯಲ್ಲಿ ಯಾರು ಆ ವಾಚ್ನ ಬೆಲೆ ಕೇಳ್ತಕ್ಕಂಥ ಕೆಲಸನ ಮಾಡಲಿಲ್ಲ. ಸುಮಲತಾ ಅವರು ಕೊಟ್ಟಿದ್ದಲ್ವೇ, ಇದರ ಬೆಲೆನೇ ಬೇರೆ ಬಿಡಿ ಅಂತ ಯಾರೂ ಸಹ ಕೇಳೋದಕ್ಕೆ ಹೋಗಲಿಲ್ಲ. ಹಾಗೆಯೇ ನೋಡಿಕೊಂಡು ಖುಷಿಪಟ್ಟರು. ಆದರೆ ಇದು ಕೋಟಿ ಕೋಟಿ ಬೆಲೆ ಬಾಳ್ತಕ್ಕಂಥ ವಾಚ್ ಅನ್ನೋ ಮಾಹಿತಿ ಇದೀಗ ಸಿಕ್ಕಾಬಟ್ಟೆ ವೈರಲ್ ಆಗಿದೆ. ಡೈಮಂಡ್ ಮತ್ತು ಗೋಲ್ಡ್ಗಳಿಂದಲೇ ತುಂಬಿರ್ತಕ್ಕಂಥ ಈ ವಾಚ್ನ ಬೆಲೆ ಕೋಟಿ ಕೋಟಿಗಳಲ್ಲಿ ಇದೆ ಅಂತ ಇತ್ತೀಚೆಗೆ ಹೇಳಲಾಗ್ತಾ ಇದೆ. ಆದರೆ ಯಾರೂ ಸಹ ಈ ಒಂದು ವಾಚ್ನ ನಿಗದಿತ ಬೆಲೆಯನ್ನು ಇಲ್ಲಿವರೆಗೂ ರಿವೀಲ್ ಮಾಡಿಲ್ಲ. ಆದರೆ ಸಾವಿರ ಲಕ್ಷದಂತೂ ಅಲ್ವೇ ಅಲ್ಲ, ಈ ವಾಚ್ನ ಬೆಲೆ ಕೋಟಿ ಕೋಟಿಗಳಷ್ಟೇ ಇದೆ ಅಂತ ಎಲ್ಲರೂ ಮಾತಾಡ್ಕೊಳ್ತಾ ಇದ್ದಾರೆ. ಏನೇ ಆಗಲಿ, ಇಲ್ಲಿ ಗಿಫ್ಟ್ ರೂಪದಲ್ಲಿ ಬಂದಿರತಕ್ಕಂಥ ಈ ಒಂದು ಉಡುಗೊರೆಗೆ ಬೆಲೆ ಕಟ್ಟೋದಂತೂ ಅಲ್ಲ, ಅದರಲ್ಲಿ ಪ್ರೀತಿಯನ್ನು ಮಾತ್ರ ನಾವು ನೋಡಬೇಕಾಗಿದೆ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್.